ಗೃಹಲಕ್ಷ್ಮಿಯರಿಗೆ 8ನೇ ಕಂತಿನ ಹಣ 4,000 ರೂಪಾಯಿ ಸಿಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು 4,000 ರೂಪಾಯಿ ಸಿಗಬೇಕಾದ್ರೆ ಖಂಡಿತವಾಗ್ಲೂ ಈ ಕೆಲಸವನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ 4,000 ರೂಪಾಯಿ ಸಿಗೋದಿಲ್ಲ. ಹಾಗಾದರೆ ಯಾರಿಗೆಲ್ಲ 4,000 ರೂಪಾಯಿ ಅನ್ನೋದು ಸಿಗ್ತಾ ಇದೆ, ಈ ಒಂದು 8ನೇ ಕಂತಿನ ಹಣವು ಯಾವಾಗ ಜಮಾ ಆಗಲಿದೆ, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹೌದು ಜನರೇ, ಇವಾಗ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣಕ್ಕೆ ಸರ್ಕಾರವು ಇವಾಗ 4,000 ರೂಪಾಯಿ ಅನ್ನೋಂಥದ್ದು ಹಾಕ್ತಾ ಇದೆ. ಇವಾಗಲೇ ಸಾಕಷ್ಟು ಜನರು 7ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ. 7ನೇ ಕಂತಿನ ಹಣವು ಸಾಕಷ್ಟು ಜನಕ್ಕೆ ಇವಾಗ ಜಮಾ ಆಗಿದೆ, ಕೆಲವೊಂದಿಷ್ಟು ಜನಕ್ಕೆ ಜಮಾ ಆಗಿಲ್ಲ. ಇಲ್ಲಿವರೆಗೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬರೋಬ್ಬರಿ 14,000 ರೂಪಾಯಿಯನ್ನು ಹಾಕಿದೆ ಎಂದು ತಿಳಿಸಿದೆ. ಅಂದರೆ ಮೊದಲನೇ ಕಂತಿನಿಂದ ಹಿಡಿದುಬಿಟ್ಟು 7ನೇ ಕಂತಿನವರೆಗೂ ಹಣ ಅನ್ನೋಂಥದ್ದು ಇವಾಗ ಸರ್ಕಾರವು ಎಲ್ಲರ ಖಾತೆಗೆ ಹಾಕಲಾಗಿದೆ ಎಂದು ತಿಳಿಸಿದೆ. ಅಂದರೆ ಒಂದು ಕಂತಿಗೆ 2,000 ರೂಪಾಯಿ ಅಂತ ಹಿಡಿದ್ರೆ 7ನೇ ಕಂತಿನ ಹಣವನ್ನು ಹಿಡಿದುಬಿಟ್ರೆ ಟೋಟಲ್ ಆಗಿ ನಿಮಗೆ 14,000 ರೂಪಾಯಿ ಅನ್ನೋಂಥದ್ದು ಆಗುತ್ತೆ. ಈ ಮೂಲಕ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಇವಾಗಲೇ 7ನೇ ಕಂತಿನವರೆಗೂ ಕೂಡ ಹಣ ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಈ ಒಂದು 7ನೇ ಕಂತಿನ ಹಣವು ಅವರ ಬ್ಯಾಂಕ್ ಖಾತೆಗೆ ಜಮಾನೆ ಆಗಿಲ್ಲ. ಹಾಗಾಗಿ ಸರ್ಕಾರವು ಏನು ಹೇಳ್ತಾ ಇದೆ ಅಂತಂದರೆ ಯಾರಿಗೆಲ್ಲ ಈ ಒಂದು 7ನೇ ಕಂತಿನ 2,000 ರೂಪಾಯಿ ಅನ್ನೋಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂಥವರು ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ 8ನೇ ಕಂತಿನ ಹಣದ ಜೋಡಿ ನಿಮಗೆ 4,000 ರೂಪಾಯಿ ಅನ್ನೋಂಥದ್ದು ನಾವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ. ಹಾಗಾದರೆ ಯಾರಿಗೆಲ್ಲ 7ನೇ ಕಂತಿನ ಹಣ ಜಮಾ ಆಗಿಲ್ಲ ತಕ್ಷಣವೇ ಈ ಒಂದು ಕೆಲಸ ಮಾಡಿಬಿಡಿ. ಯಾಕೆಂತಂದರೆ ನಿಮಗೂ ಕೂಡ 8ನೇ ಕಂತಿನ ಹಣದ ಜೋಡಿ ನಿಮಗೆ 4,000 ರೂಪಾಯಿ ಅನ್ನೋಂಥದ್ದು ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಮೊದಲೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಹಾಕಲಾದಂತಹ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಅನ್ನೋಂಥದ್ದು ನೀವು ಪದೇ ಪದೇ ಅಪ್ಡೇಟನ್ನು ಮಾಡಿಸಬೇಕಾಗುತ್ತೆ. ಅಂದರೆ ಈ KYCಯನ್ನು ಮಾಡಿಸಲೇಬೇಕಾಗುತ್ತೆ. ಏಕೆಂತಂದರೆ ಸರ್ಕಾರವು ತಿಳಿಸಿರೋ ಪ್ರಕಾರ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅನ್ನೋಂಥದ್ದು ಜಮಾ ಆಗ್ತಾ ಇಲ್ಲ, ನಿಮ್ಮ ಒಂದು ಗ್ರಾಮವನ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಈ KYCಯನ್ನು ಮಾಡಿಸಿ ಅಂತ ತಿಳಿಸ್ತಾ ಇದೆ. ಯಾರೆಲ್ಲ ಈ KYCಯನ್ನು ಮಾಡಿಸಿಲ್ಲ ತಕ್ಷಣವೇ ನೀವು ಈ KYCಯನ್ನು ಮಾಡಿಸಿ. ಖಂಡಿತವಾಗಲೂ ನಿಮಗೆ 8ನೇ ಕಂತಿನ ಹಣವನ್ನಂಥದ್ದು ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಅನ್ನೋಂಥದ್ದು ಜಮಾ ಮಾಡಲಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಓದ್ಬಿಟ್ಟು ನಿಮ್ಮ ಒಂದು ಈ KYCಯನ್ನು ಮಾಡಿಸುವ ಮುಖಾಂತರ ಈ ಒಂದು 8ನೇ ಕಂತಿನ ಹಣದ ಜೋಡಿ ಟೋಟಲ್ ಆಗಿ ನಿಮಗೆ 4,000 ರೂಪಾಯಿ ಅನ್ನೋಂಥದ್ದು ಸರ್ಕಾರವು ಜಮಾ ಮಾಡುತ್ತೆ ಅಂತ ತಿಳಿಸಿದೆ. ಇದು ಇವಾಗ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಸರ್ಕಾರದಿಂದ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇರ್ತವೆ, ತಪ್ಪದೇ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ಈ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.